ಮಲೈಕಾ ಇವಾಗ ರವಿಶಂಕರ್ ಸರ್ ಇದ್ರು, ಮತ್ತೆ ಸಾಧು ಕೋಕಿಲ್ ಸರ್ ಇದ್ರು, ಚಿಕ್ಕಣ್ಣ ಇದ್ರು, ಜೊತೆಗೆ ಹಲವಾರು ಡೈರೆಕ್ಟರ್ಸ್ ಕೆಲಸ ಮಾಡಿರುವಂತಹ ಸಿನಿಮಾ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವಾಗ ಅಧ್ಯಕ್ಷ ಮುಂದುವರಿದ ಭಾಗ ಅನ್ನೋ ತರ ಉಪಾಧ್ಯಕ್ಷ ಆಗಿದೆ. ಆ ಟೆನಿಕೋ ಸಿನಿಮಾ ಗೆಲ್ಲೇಬೇಕು ಅನ್ನುವಂಥದ್ದು ಎಲ್ರಿಗೂ ಆಸೆ ಕೂಡ ಇದೆ. ಚಿಕ್ಕಣ್ಣನಂತೂ ಸಿಕ್ಕಾಬಿಟ್ಟೆ ಕಾನ್ಫಿಡೆನ್ಸ್ ಇದೆ, ಈ ಸಿನಿಮಾದಿಂದ ನಾನು ಗೆದ್ದೇ ಗೆಲ್ತೀನಿ ಅಂತ. ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ? ನನ್ಗೆ ಆಕ್ಚುಲಿ ಕಾನ್ಫಿಡೆನ್ಸ್ ಮುಂಚೆ ಗೊತ್ತಿರಲಿಲ್ಲ. ಆಮೇಲೆ ಎಲ್ಲರೂ ಸಿನಿಮಾ ನೋಡಿದ್ದಾರೆ. ನಾನು ಶೂಟಿಂಗ್ ಇಂದ ಸಿನಿಮಾ ನೋಡೋಕ್ಕಾಗಿಲ್ಲ. ಸೊ ನಮ್ಮ ತಂದೆ ಇರ್ಬೋದು, ಸರ್ ಫ್ಯಾಮಿಲಿ ಇರ್ಬೋದು, ಅನಿಲ್ ಸರ್ ಫ್ಯಾಮಿಲಿ ಇರ್ಬೋದು, ಎಲ್ಲರೂ ಸಿನಿಮಾ ನೋಡಿದಾಗ ರಿವ್ಯೂಸ್ ಅಂತ ಒಂದು ಬರುತ್ತೆ. ಇವಾಗ ನನಗೆ ನನ್ನ ತಂದೆ ನಮ್ಮ ಜೊತೆಲಿರೋರು ಈಸಿಯಾಗಿ ಜಡ್ಜ್ ಮಾಡಬೇಕು, ಅವ್ರಿಗೊಬ್ರಿಗೆ ಆ ರೈಟ್ ಇರೋದು ನಮ್ಮನ್ನ ಜಡ್ಜ್ ಮಾಡೋಕ್ಕೆ. ಸೊ ಅವರು ನನಗೆ ಒಂದು ರಿವ್ಯೂ, ಒಂದು ಪುಟ್ಟದಾಗ ಒಂದು ರಿವ್ಯೂ ಕೊಟ್ಟಾಗ ಅವ್ರು ಮಾತಾಡಲ್ಲ, ಯಾವತ್ತೂ ಮಾತಾಡಿಲ್ಲ ನನ್ನ ಹತ್ರ, ಹೊಗಳಿಲ್ಲ ನನ್ನ ಕೆಲಸಕ್ಕೆ ಯಾವತ್ತು. ಫಸ್ಟ್ ಟೈಮ್ ಹೊಗಳಿದಂದ್ರೆ ಉಪಾಧ್ಯಕ್ಷರಲ್ಲಿ ಮಾಡಿರೋ ಆಕ್ಟಿಂಗಿಗೆ. ಆಮೇಲೆ ಕತೆ, ಮೇಜರ್ ಆಗಿ ಒಂದು ಹೀರೋಯಿನ್ಗೆ ಇಂಥ ಒಳ್ಳೆ ಕತೆ ಇಂದ ಪಾತ್ರ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ಪ್ರೊಡಕ್ಷನ್ ಹೌಸ್ ಇಂದ ಇಟ್ಕೊಂಡು, ಸ್ಟಾರ್ ಕಾಸ್ಟ್ ಇಂದ ಇಟ್ಕೊಂಡು, ಟೆಕ್ನಿಷಿಯನ್ಸ್ ಇಂದ ಇಟ್ಕೊಂಡು ಹೀರೋಯಿನ್ಗೆ ಇಂಥ ಒಳ್ಳೆ ಪಾತ್ರ ಸಿಕ್ಕಿರೋದು ಐ ಆಮ್ ವೆರಿ ಬ್ಲೆಸ್ಡ್ ಫಾರ್ ಇಟ್. ಅಂಡ್ ನನಗೂ ನೀವು ಚಿಕ್ಕಣ್ಣ ಸರ್ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ನಾನು ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದೀನಿ ಸಿನಿಮಾ ಗೆಲ್ಲುತ್ತೆ ಅಂತ ಗೊತ್ತು. ಅಲ್ಲ, ಬಟ್ ನಿಮ್ ತಂದೆಯವ್ರು ಏನ್ ರಿವ್ಯೂ ಕೊಟ್ರು ಅಂತ ಹೇಳಿಲ್ಲ ನನ್ಗೆ. ಅದಕ್ಕೆ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಅವ್ರ ಮುಖದಲ್ಲಿ ಸಿಕ್ಕಾಪಟ್ಟೆ ಖುಷಿ ನೋಡಿದೆ. ನಾನು ಶೂಟಿಂಗ್ ಇಂದ ಒಂದು 10 ಗಂಟೆ ಆಯ್ತು, ಲೇಟ್ ಆಯ್ತು. ಐ ವಾಸ್ ಅವ್ರ ರಿಯಾಕ್ಷನ್ಗೋಸ್ಕರ ವೇಟ್ ಮಾಡ್ತಿದ್ದೆ, ಯಾವಾಗ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ತೀನಿ ಅಂತ. ಸೊ ಅವ್ರು ಯಾವಾಗ್ಲೂ ಈಸ್ ವೆರಿ ಇಂಟ್ರೋವರ್ಟ್ ಪರ್ಸನ್, ಜಾಸ್ತಿ ಮಾತಾಡಲ್ಲ. ಸೊ ಅವತ್ತು ಅವ್ರ ಮುಖದಲ್ಲಿ ಆ ನಗು ಇತ್ತಲ್ಲ, ಇಟ್ ವಾಸ್ ಸೋ ಹಾರ್ಟ್ ವಾರ್ಮಿಂಗ್. ಅಂದ್ರೆ ಓಕೆ, ನಾನು ಏನೋ ಒಂದು ಮಾಡಿದ್ದೀನಿ, ಲೈಕ್ ಏನೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ. ಆಮೇಲೆ ಅವರು ಸಿನಿಮಾ ಡ್ರ್ಯಾಗ್ ಆಗಲ್ಲ, ಬೋರ್ ಆಗಲ್ಲ, ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿದೆ. ಸೊ ಎಲ್ಲ ಸಾಂಗ್ಸ್ ಇರ್ಬೋದು, ಎಲ್ಲಾನು ಇಟ್ ಇಸ್ ಪ್ಲಸ್ ಪಾಯಿಂಟೇ ನಮ್ಮ ಸಿನಿಮಾಗೆ. ಸೊ ಅವ್ರ ರಿವ್ಯೂ ಪ್ರಕಾರ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ 26ಕ್ಕೆ ಜನ ಥಿಯೇಟ್ರಿಗೆ ಹೋದ್ಮೇಲೆ ಸಿನಿಮಾ ನೋಡ್ತಾರೆ, ಅವ್ರಿಗೂ ಡೆಫಿನೆಟ್ಲಿ ಗೊತ್ತಾಗುತ್ತೆ ಸಿನಿಮಾ ತುಂಬಾ. ಆಮೇಲೆ ಕ್ಯೂಟ್ ಆಗಿರೋ ಒಂದು ಲವ್ ಸ್ಟೋರಿ ಇದೆ, ಎಮೋಷನ್ ಇದೆ, ಅಂಡ್ ಔಟ್ ಅಂಡ್ ಔಟ್ ಕಾಮಿಡಿ. ಸೊ ಡೆಫಿನೆಟ್ಲಿ ಜನಕ್ಕೆ ಸಿನಿಮಾ ಇಷ್ಟ ಆಗುತ್ತೆ. ಸೂಪರ್ ಸರ್, ನೀವು ಸಿನಿಮಾ ನೋಡಿದಿರಾ ಅಂತ ಅನ್ಕೊಳ್ತೀನಿ. ಇವಾಗ ಚಿಕ್ಕಣ್ಣ ಅವ್ರಿಗೋಸ್ಕರ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರಿ, ಓಕೆ. ಕಾಸ್ಟ್ಲಿ ಫ್ರೆಂಡ್ಶಿಪ್ ಅಂತ ಹೇಳಿದ್ರಿ, ಅದು ಓಕೆ. ಬಟ್ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಸರ್? ಅಂದರೆ ನಾನು ಸಿನಿಮಾ ನೋಡಿದ್ದೇನೆಂದರೆ ಹೆಂಗೆ ಬಂದಿದೆ ಅಂತಲ್ಲ, ಎಲ್ಲೆಲ್ಲಿ ಕರೆಕ್ಷನ್ ಮಾಡ್ಬೋದು ಅಂತ. ಯಾಕಂದರೆ ಕತೆ ಕೇಳಿದಾಗ್ಲೇ ವಿಜುವಲೈಸ್ ಮಾಡಿದಾಗ ಚೆನ್ನಾಗಿ ಇದಿತ್ತು. ಆ್ಯಂಡ್ ಮೋರೋವರ್ ಅನಿಲ್ ಅವ್ರಿಗೆ ಅದೊಂದು ಸ್ಕ್ರಿಪ್ಟ್ ನಾಲೆಡ್ಜ್ ಇತ್ತಲ್ಲ, ಮತ್ತು ಬರವಣಿಗೆ ಇದ್ದಿದ್ದರಿಂದ ನನಗೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು. ಎಕ್ಸಿಕ್ಯೂಷನ್ ಮಾಡಿರೋದ್ರಲ್ಲಿ ಎಲ್ಲ ಚೆನ್ನಾಗಿತ್ತು. ಸೊ ಫೈನಲಿ ಬಿಗ್ ಸ್ಕ್ರೀನಲ್ಲಿ, ಅಂದರೆ ಯಾಕೆ ಸಿನಿಮಾ ನಾವು ಮುಂಚೆನೇ ರಿಲೀಸ್ ಮಾಡೋಕ್ಕೂ ಮುಂಚೆನೇ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂದರೆ, ಆ ಮೈನ್ಯೂಟ್ ಕರೆಕ್ಷನ್ಸ್, ಮಿಸ್ಟೇಕ್ಸ್ ಏನಾದರೂ ಇದ್ದರೆ, ಇವಾಗೆಲ್ಲ ಒಂದು ಕಡೆ ಶಾರ್ಟಲ್ಲಿ ಯಾವುದೋ ಅನ್ವಾಂಟೆಡ್ ಎಲಿಮೆಂಟ್ ಇರ್ತದೆ, ಅದನ್ನು ತೆಗಿಬೇಕು. ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಇರ್ತದೆ, ಅಥವಾ ಯಾವುದೋ CG ಕ್ವಾಲಿಟಿ ಇರಲ್ಲ. ಆ ಇಂಪ್ರೂವೈಸೇಷನ್ ಮಾಡೋಕ್ಕೆ 4 ಸಲ ಸಿನಿಮಾ ನೋಡಿದ್ವಿ. 4 ಸಲ ನೋಡಿದಾಗಲೂ ಅಷ್ಟೇ ನನಗೆ ಆ ಎಕ್ಸೈಟ್ಮೆಂಟ್ ಅನ್ನೋದಿತ್ತು. ಅಂದರೆ ಫನ್ ಇತ್ತು. ನಮ್ಮದೇ ಒಂದು ಪ್ರತಿನಿತ್ಯ ನಾವೊಂದು ಸ್ಟ್ರೆಸ್ಸಲ್ಲಿ ಇರ್ತೀವಿ. ಸಿನಿಮಾಗೆ ಬರೋದೇ ಸ್ಟ್ರೆಸ್ ಇನ್ನೂ ಜಾಸ್ತಿ ಮಾಡ್ಕೊಳಕ್ಕಲ್ಲ, ಕಡಿಮೆ ಮಾಡ್ಕೊಳಕ್ಕೆ. ಸಿನಿಮಾ ಇಸ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಸ್ಟ್ರೆಸ್ ಬಸ್ಟರ್. ಸೊ ನನಗೆ ಆ ವಿಚಾರಕ್ಕೆ ಅಂತ ಬಂದಾಗ ಭಾಳ ಖುಷಿಪಟ್ಟೆ. ಇವಾಗ ನಾನು ಹಿಂದಿನ ಸಿನಿಮಾಗಳು ನಾನು ಯಾವತ್ತೂ ನೋಡಬೇಕು ಅಂತಲೂ ಅಂದ್ಕೊಂಡಿಲ್ಲ, ಏನು ಕರೆಕ್ಷನ್ ಹೇಳಬೇಕು. ಯಾಕಂದರೆ ಇದು ತುಂಬ ಜವಾಬ್ದಾರಿ ಇದೆ. ಇವಾಗ ಡೈರೆಕ್ಟರ್ ಅನಿಲ್ ಅವ್ರಿಗಿರ್ಬೋದು, ನನಗಿರ್ಬೋದು, ಮಲೈಕಾ ಅವ್ರಿಗಿರ್ಬೋದು, ಚಿಕ್ಕಣ್ಣ ಅವ್ರಿಗಿರ್ಬೋದು. ಯಾಕೆಂದರೆ ಇವ್ರಿಗೂ ಫಸ್ಟ್ ಸಿನಿಮಾ. ಚಿಕ್ಕಣ್ಣ ಅವ್ರಿಗೆ ಬೀಯಿಂಗ್ ಆನ್ ಆರ್ಟಿಸ್ಟ್ 250 ಸಿನಿಮಾ ಮಾಡಿದರು, ಹೀರೋ ಆಗಿ ಇದು ಮೊದಲನೇ ಸಿನಿಮಾ. ಇವಾಗ ನನಗೆ ಡೈರೆಕ್ಟರ್ಗೆ ಏನು ಚಾಲೆಂಜ್ ಇತ್ತು ಅಂದರೆ, ಸಕ್ಸಸ್ಫುಲ್ ಕಮಿಡಿಯನ್ನ ಕರ್ಕೊಂಬಂದು ನೀವು ಯಾಕಪ್ಪ ಹಾಳು ಮಾಡ್ತಾ ಇದ್ದೀರಾ ಅನ್ನೋದೇ ಇತ್ತು. ನಮ್ಮ ಉದ್ದೇಶ ನಾವು ಒಬ್ಬ ಕಮಿಡಿಯನ್ ಚಿಕ್ಕಣ್ಣನ ಹೀರೋ ಮಾಡಬೇಕು ಅನ್ನೋದಲ್ಲ, ಆ ಕತೆ ಡಿಮ್ಯಾಂಡ್ ಮಾಡಿದ್ದು ಚಿಕ್ಕಣ್ಣನ. ಸೊ ಹಂಗಾಗಿ ಚಿಕ್ಕಣ್ಣನ ಆ ಕತೆಗೆ ಜೀವ ತುಂಬಕ್ಕೆ ಅಂತೇಳಿ ನಾವು ಫೇಸ್ ಆಫ್ ಪ್ರಾಜೆಕ್ಟ್ ಮಾಡಿಟ್ಟಿದ್ವಿ. ಆ್ಯಂಡ್ ಮೋರ್ ಅವ್ರ ಸಿನಿಮಾ ನೋಡಿದಾಗ ನನಗನ್ಸಿದ್ದೇನು ಅಂದರೆ, ಎಲ್ಲೂ ನಾವು ಆ ಟ್ರ್ಯಾಕ್ ಬಿಟ್ಟು ಹೋಗಿಲ್ಲ ಅಂತ. ಸೊ ಫೈನಲಿ ನಾವೇನು ಮಾಡೋಕ್ಕೆ ಅಂತ ಪ್ರಾರಂಭ ಮಾಡಿದ್ವಿ, ಮುಗ್ದಿದ್ದು ಆ ಮುಕ್ತಾಯನೂ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲೇ ಮುಗ್ದಿದೆ ಅಂತ ನನಗನ್ಸಿದ್ದು ಸಿನಿಮಾ ನೋಡಿದಾಗ. ಓಕೆ, ಸಿನಿಮಾ ನೋಡಿದ್ಮೇಲೆ ತುಂಬ ಖುಷಿ. ಬಟ್ ನನಗೆ ಇವಾಗ ಖುಷಿ ಆಗಿದ್ದು ಅಂದರೆ, ಎಷ್ಟು ಪ್ರೊಫೆಷ್ನಲ್ ಪ್ರೊಡ್ಯೂಸರ್ ಇವರು ಅನ್ನೋದಕ್ಕೆ. ಅಂದರೆ ಆ ಮೈನ್ಯೂಟ್ ಮಿಸ್ಟೇಕ್ಸ್ಗಳನ್ನೂ ಅಬ್ಸರ್ವ್ ಮಾಡಬೇಕು, ನೋಡೋದಕ್ಕೋಸ್ಕರ ಸಿನಿಮಾ ನೋಡ್ತೀನಿ ಅಂದಿದ್ದು. ಐ ಥಿಂಕ್ ನನಗೆ ಆ್ಯಸ್ ಅ ಜರ್ನಲಿಸ್ಟ್ ನನಗನ್ಸೋದು, ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಬರೋ ಎಲ್ಲ ಪ್ರೊಡ್ಯೂಸರ್ಗೂ ಇಷ್ಟು ಒಳ್ಳೆ ಪ್ರೊಫೆಷನಲಿಸಮ್ ಇದ್ದಿದ್ರೆ ಐ ಥಿಂಕ್ ಇಂದ ತುಂಬ ಒಳ್ಳೆ ಸಿನಿಮಾ. ಇವ್ರಿಗೆ ನಾಟ್ ಓನ್ಲಿ ಸಿನಿಮಾ ಒಂದು ಡಿಸೈನ್ ಮಾಡಿಸಿದ್ರು, ಒಂದು ಕಲರ್ ಇದ್ರೂ ಅದರೊಂದು ಪೋಸ್ಟರ್ ಡಿಸೈನ್ ಮಾಡಿಸ್ಲಿ, ಒಂದೇನೋ ಯೂಟ್ಯೂಬಿಗೆ ಏನೋ ಒಂದಷ್ಟು ಲಿಮ್ಸ್ ಮಾಡಿಸ್ಲಿ, ಎಲ್ಲದನ್ನು ಪ್ರತಿಯೊಂದೂ ಡೈರೆಕ್ಟ್ ನೋಡಿ ಇಲ್ಲಿ ಡೇಟ್ ಈ ಥರ ಇದ್ದರೆ ಚೆನ್ನಾಗಿದಾಗುತ್ತೆ, ಕಲರ್ ಇದ್ದಿದ್ರೆ ಚೆನ್ನಾಗಿರುತ್ತೆ, ಅದನ್ನೆಲ್ಲ ನೀಟಾಗಿ ಹೇಳ್ತಾರೆ. ಈಗ ನಾವೇನೇ ಡೈರೆಕ್ಷನ್ ಮಾಡಿದ್ರು ಒಂದಷ್ಟು ಸಿನಿಮಾ ಮೇಕಿಂಗು, ಡೈಲಾಗ್ ಇದೆಲ್ಲ ಗೊತ್ತಿರುತ್ತೆ. ಬಿಸ್ನೆಸ್ ವೈಸು ಒಂದಷ್ಟು ಈ ಪೋಸ್ಟಿಂದ ನಾನು ಏನು ಹೇಳಬೇಕು ಅನ್ನೋದು ನಾನು ಕತೆ ಥರ ಹೇಳ್ತಿರ್ತೀನಿ. ಬಟ್ ಆ್ಯಸ್ ಅ ಪ್ರೊಡ್ಯೂಸರ್ ಓಕೆ, ನಾನು ಡೇಟ್ ಹೇಳಬೇಕು, ಮತ್ತೊಂದು ಹೇಳ್ಬೇಕಂದ್ರೆ ಅನ್ನೋದು ಕಲರ್ ಕಾಂಬಿನೇಷನ್ ಚೆನ್ನಾಗಿರಬೇಕು, ಅದೆಲ್ಲ ಇವ್ರಿಗೆ ತುಂಬ ನಾಲೆಡ್ಜ್ ಇದೆ. ಅದನ್ನು ತುಂಬ ಇವರಿಂದ ನಾನು ಕಲಿತೆ ಈ ಸಿನಿಮಾಲ್ಲಿ. ಓಕೆ, ನಾನು ಈ ಪೋಸ್ಟರ್ ಬಿಡ್ತಿರೋದು ಏನಕ್ಕೆ.
ಸೊ ಡೇಟ್ ಅನ್ನಿಸ್ಬಿಟ್ಟು ಸೊ ಡೇಟ್ ಎಷ್ಟು ಜನಕ್ಕೆ ಅಟೆನ್ಷನ್ ತಗೊಬೇಕು ಗ್ರ್ಯಾಬ್ ಮಾಡಬೇಕು ಅದೆಲ್ಲ ಇವ್ರಿಗೆ ಇರೋದು ಸಖತ್ ನೆಕ್ಸ್ಟ್ ಲೆವೆಲ್ ನಾಲೆಡ್ಜ್ ಇದೆ. ಸೂಪರ್ ಸರ್. ಆಕ್ಚುಲಿ ಅದನ್ನೇ ಹೇಳಕ್ ಬಂದಿದೆ ಸರ್. ಅಂದ್ರೆ ಸಿನಿಮಾ ಪ್ರೊಡ್ಯೂಸ್ ಮಾಡಕ್ ಬರೋ ಎಲ್ಲ ಪ್ರೊಡ್ಯೂಸರ್ಗೂ ಅಟ್ಲೀಸ್ಟ್ ನಿಮ್ಮಷ್ಟು ಪ್ರೊಫೆಷನಲಿಸಮ್ ಇದ್ರೆ ತುಂಬಾ ಒಳ್ಳೆ ಕಂಟೆಂಟ್ಗಳು ಬರುತ್ತೆ ಅನ್ನೋದಕ್ಕೆ.